ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕೊಡಗಿನ ಪೊನ್ನಂಪೇಟೆಗೆ ಹೋಗಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಏನೇನೆಲ್ಲ ತರಲೆ ಮಾಡ್ತು ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಏಂಜಲ್ ಪಾವಿ ಪೂವಪ್ಪ ಹಾಗೂ ಉತ್ತರ ಕರ್ನಾಟಕದ ಹುಲಿ ಬ್ಯಾಚಲರ್ ಉಲ್ಲಾಸ್ ಆನ್ ಸ್ಟೇಜ್. ಎಸ್ ಮಿಸ್ಟರ್ ಉಲ್ಲಾಸ್, ಉತ್ತರ ಕರ್ನಾಟಕದಿಂದ ಕೊಡಗಿಗೆ ಪಯಣ ಮಾಡಿದಿರಿ. ಹೌದಣ್ಣ. ಹೇಗಿತ್ತು ಅನುಭವ? ಸೂಪರ್ ಆಗಿತ್ತಣ್ಣ. ನಮ್ದು ಉತ್ತರ ಕರ್ನಾಟಕ ಅಂದ್ರೆ ಬಯಲು ಸೀಮೆ ಪ್ರದೇಶ. ಬಟ್ ಕೊಡಗು ನೋಡ್ಬೇಕಂತ ನಂದು ಆಸೆ ಇತ್ತಣ್ಣ. ಒಟ್ಟೆ ಕೊಡಗು ಅಂದ್ರೆ ನೋಡಿರ್ಲಿಲ್ಲ. ಬಟ್ ಇದೊಂದು ಅಪರ್ಚುನಿಟಿ ಸಿಕ್ತು. ಫಸ್ಟ್ ಟೈಮ್ ಉಲ್ಲಾಸ್ ಕೊಡಗಿಗೆ ಹೋಗಿ ಏನೇನೆಲ್ಲ ಮಾಡಿದ್ದಾನೆ ನೋಡ. ವಿಡಿಯೋ ಪ್ಲೀಸ್. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಕಾಫಿ ತೋಟ ಕಾಳುಮೆಣಸು ಬೆಳೆಯುವ ನನ್ನ ರಸಿಯೇ. ನಮ್ಮೂರಿನಿಂದ ತಂದಿನಿ. ನಿಜವಾಗ್ಲೂ ನಿಮ್ಮೂರಿಂದ ತಂದ? ಅಲ್ಲಿಂದ ಇಲ್ಲಿ? ಸರಿ, ಥ್ಯಾಂಕ್ ಯು. ಎಲ್ಲ ಓಕೆ. ಇವಾಗ ನಿಮ್ಮೂರಿಗೆ ಬಂದಾಗ ನನ್ ಇಳ್ಕಳ್ ಸೀರೆ ಉಡಿಸ್ತೆ ತಾನೆ? ನಮ್ಮೂರಿಗೆ ಬಂದ್ಬಿಟ್ಟು ನಮ್ ಬಟ್ಟೆ ಯಾಕೆ ಹಾಕೊಂಡಿಲ್ಲ? ಏನ್ ಚೆನ್ನಾಗಿದೆ ಅಲ್ಲಿ ನೋಡಲ್ಲಿ, ಅಂಕಲ್ ನೋಡಲ್ಲಿ, ಅದು ನಮ್ಮೂರ್ ಬಟ್ಟೆ. ಹಾ, ಹಿಂಗೆ ಹಾಕೊಳ್ಳೋದು. ಅದು ತಂದಿಲ್ಲ. ನೀನ್ ತಂದಿಲ್ಲ ಅಂತ ಗೊತ್ತು, ಅದಕ್ಕೆ ನಾನ್ ತಂದಿದ್ದೀನಿ. ಬಾ, ಹಾಕಿಸ್ತೀನಿ ನನಗೆ. ಫಸ್ಟು ಇದು ನಮ್ ದೇವ್ರು. ಯಾವ ದೇವ್ರು ಗೊತ್ತಿಲ್ಲ. ಮೇಲ್ಗಡೆ ಇರೋದು ಯಾವ್ದು? ಕಾವೇರಿ. ತಲಕಾವೇರಿ. ಸೂಪರ್ ಕಾಣ್ತೀರಿ ನಮ್ಮ ಅತ್ತಿ. ಸ್ವಲ್ಪ ಜಲ್ದಿ ಬಂದಿದ್ನಂದ್ರೆ ಅತ್ತಿಗೆ ಕ್ಯಾಚ್ ಆಗ್ತಿದ್ದೆ. ಆಗಲಿಲ್ಲ. ಮತ್ತೆ ಮನೆ ಎಲ್ಲ ತಿರುಗಾಡ್ತಿದ್ಲು. ದೊಡ್ಡ ಮನೆ, ಒಂಥರ ಸ್ಪೆಷಲ್ ಸಿನಿಮಾದಾಗ ನೋಡ್ತೀವಲ್ಲ ಹಳಿ ಮನೆಗಳೆಲ್ಲ. ಅಟ್ಟ ಅವಾಗೆಲ್ಲ ಹಳಿ ಮನೆ ಹಿಂಗೆ ನೋಡ್ರಿ. ಎಲ್ಲ ಕಡೆ ಅಂದ್ರೆ ಸ್ಟಾಕ್ ಮಾಡಿ ಇಡ್ತಿದ್ರು. ನಾವೆಲ್ಲ ಒಂದು ರೂಮ್ ಮಾಡಿರ್ತೀವಿ, ಅದಕ್ಕೆ ಸ್ಪೆಷಲ್ ಆಗಿ. ಹೊಸ ಮನೆಗೆಲ್ಲ ಮಾಡಿರ್ತೀವಲ್ರಿ ಒಂದು ಏನು ಸಾಮಾನು, ಹಳಿ ಸಾಮಾನು ಅದು ಇಡ್ಲಾಕಂತ ಸ್ಟೋರ್ ರೂಮ್ ಮಾಡಿರ್ತೀವಲ್ಲ, ಇದು ಹಳಿ ಸ್ಟೋರ್ ರೂಮ್. ಸೇಮ್ ಸ್ಟೈಲ್ ಅಜ್ಜಂದು. ಹೆಂಗ್ ಕಾಣಿಸ್ತಾ ಇತ್ತು? ಅವ್ರನ್ನ ಕಂಪೇರ್ ಮಾಡಕ್ ಆಗಲ್ಲ, ಆದ್ರೂ ಚೆನ್ನಾಗಿ ಕಾಣಿಸ್ತಿದ್ಯಾ. ಮುದ್ದಾಗಿ ಕಾಣಿಸ್ತಿದ್ಯಾ. ಮುದ್ದಾಗಿ ಕಾಣಿಸ್ತಿದ್ಯಾ. ಅಂಕಲ್ ಆಶೀರ್ವಾದ ಮಾಡಿ. ಬಾವಿ ಕಟ್ಟಿದ್ದ ಅಂಕಲ್? ಮನಿ ಕಟ್ಟಿದ್ರಿ? ಬಾವಿ 200 ವರ್ಷ. ಈ ಬಾವಿ ಕಟ್ಟಿದ್ದು 1962. ಅವ್ಯಾರ ಅಜ್ಜಿ ಮನೆ ಕರ್ಕೊಂಡ್ಬಂದ್ರು. ಅಲ್ಲೂ ಕೂಡ ಒಂಥರ ನಮ್ಮ ಮನೆ ನೋಡ್ದಂಗಾಯ್ತು, ಹಳ್ಳಿ ವಾತಾವರಣ. ಇದು ನಮ್ಮಮ್ಮ ಹುಟ್ಟಿ ಬೆಳೆದಿರೋ ಮನೆ, ನಮ್ಮ ಅಜ್ಜಿ ಮನೆ. ನೋಡಕ್ ಸಿಟಿ ಹುಡುಗಿ ತರ ಅದ ಅಷ್ಟೇ. ಎಲ್ಲಾನು ಅಡಿಗೆ ಮಾಡ್ತಾಳೆ. ಹೇಳಿದ್ನ, ನಾನು ಚಿಕ್ಕವಳಿಂದ ಇದೆಲ್ಲ ಅಭ್ಯಾಸ ಐತಿ. ಅಮ್ಮ ನೀವು ಬರಾಗ ಕಾಳು ಮೆಣಸು ಅಂದ್ರಲ್ಲ, ತೋರ್ಸೋಕೆ ಈಗ ಇದೆ. ಕಾಳು ಮೆಣಸು ಪೆಪ್ಪರ್ ಗಿಡ ಅಂತೀವಿ ನಾವು. ಇದಾ? ಇದೇ ಕಾಳು ಮೆಣಸು. ಇನ್ನು ಕಾಳು ಮೆಣಸು ಆಗಿಲ್ಲ, ಸ್ವಲ್ಪ ದಿನ ಆಗ್ಬೇಕು ಕಾಳು ಮೆಣಸು ಆಗುತ್ತೆ. ಇದು ಇವಾಗ ಚಿಕ್ಕ ಮಿಡಿ ಕಾಫಿ, ಆಮೇಲೆ ದಪ್ಪ ಆಗುತ್ತೆ. ಆಮೇಲೆ ದಪ್ಪ ಆದ್ಮೇಲೆ ಕೆಂಪಗಾಗುತ್ತೆ, ಹಣ್ಣಾಗುತ್ತೆ. ಆವಾಗ ನಾವು ಕುಯ್ಯೋದು.
ಅವ್ರ ಅಜ್ಜಿ ಮನೆ ಕರ್ಕೊಂಡ್ಬಂದ್ರು. ಒಂಥರ ಮಜವಾಗಿತ್ತು. ಆ ಕಡೆ ಈ ಕಡೆ ತಿರುಗಾಡಿದ್ವಿ, ಮತ್ತು ಹೊಲದಲ್ಲೆಲ್ಲ ಓಡಾಡಿದ್ವಿ. ತುಂಬ ಖುಷಿ ಆಯಿತು. ನಾ ಬರ್ತೀನಿ ಅಂತೇಳಿ ಅವರು ಸ್ಪೆಷಲ್ ಅಡುಗೆ ಮಾಡಿಸಿ ಅವತನ ಕೂಟ ಎಲ್ಲ ರೆಡಿ ಮಾಡಿದ್ರು. ಇಲ್ಲಿ ನಾವು ಹೆಂಗ ಟೀ ಕೊಡ್ತೀವಿ, ಜ್ಯೂಸ್ ಕೊಡ್ತೀವಿ, ನೀರು ಕೊಡ್ತೀವಿ, ಈ ಕಡೆ ವೈನ್ ಕೊಡ್ತಾರ ಸ್ಪೆಷಲ್ ಆಗಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ. ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಬರ್ತಾ ಇರ್ತೀನಿ, ನೀವು ಹಿಂಗೆ ಕರ್ಕೊಂಡು ನಮ್ಮ ಪ್ರೀತಿ ಹಂಚ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಒಟ್ಟಲ್ಲಿ ಹುಲ್ಲು ಅಣ್ಣ, ಏನ್ ಚೆನ್ನಾಗಿ ಕಾಣ್ತಿದ್ದು ಆ ಕಾಸ್ಟ್ಯೂಮ್ ಅಲ್ಲಿ. ಆ ಸಾಂಗ್ ಎಲ್ಲ ನೋಡ್ಬೇಕು. ನಿಜವಾಗ್ಲೂ ಯಾಕೆ ನಿಮ್ಮಿಬ್ಬರೇ ಇಟ್ಕೊಂಡು ಒಂದು ಹೊಸ ಸಿನಿಮಾ ತೆಗಿಬಾರ್ದು ಅಂತ. ನಿಜವಾಗ್ಲೂ ಕಣೋ ಬಹಳ ಚೆನ್ನಾಗಿ ಕಾಣ್ತಿದೆ ಕಣ. ನಂದೇ ದೃಷ್ಟಿ ಬಿದ್ಬಿಡುತ್ತೆ. ವೆರಿ ಗುಡ್. Thank you. ಎಸ್. ಒಟ್ಟಲ್ಲಿ ಅವ್ರ ಮನೆಗೆ ಹೋಗಿದ್ದು, ಆ ಊರ್ಗ್ ಹೋಗಿದ್ದು, ಆ ಲೈಫ್ ಸ್ಟೈಲು ಹೆಂಗ ಅನಿಸ್ತು ರಚ್ಚು? ಉಲ್ಲಾಸ್ ಆ ಕೂರ್ಗ ಆ ಸ್ಟೈಲನ್ನ ಆ ವೇಷದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತು. ಅವರ ಒಂದು ಸಂಸ್ಕೃತಿಯ ಫಸ್ಟು ಬಟ್ಟೆನ ನಿಮಗೆ ಧರಿಸಿರೋದೇ ಸೂಪರು. ಅದ್ರಲ್ಲಿ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಒಟ್ಟಲ್ಲಿ ಪವಿ, ಈ ಉಲ್ಲಾಸನ ವರ್ತನೆ ನೋಡಿ ನಿಮ್ಮ ಮನೆಯವರೆಲ್ಲ ಎಷ್ಟು ಆಶ್ಚರ್ಯಚಕಿತರಾಗಿದ್ರು. ಎಲ್ಲ ಆಕ್ಚುಲಿ ತುಂಬಾನೇ ಖುಷಿ ಆಯ್ತು ಅವ್ರಿಗೆ. ಯೂಶಲಿ ನೋಡ್ತಿರ್ತಾರಂತೆ ಅಂಡ್ ಉಲ್ಲಾಸ್ನ ನೋಡಿ ತುಂಬಾನೇ ಖುಷಿ ಪಟ್ರು. ನನ್ನ ಚಿಕ್ಕ ಹುಡುಗರು ಇದ್ದಾರೆ, ಅವರು ಉಲ್ಲಾಸ್ನ ಚಿಕ್ಕ ಮಗು ಅನ್ಕೊಂಡು ಆಟ ಆಡಕ್ ಕರ್ಕೊಂಡು ಹೋಗ್ತಿದ್ದಾರೆ. ಆಟ ಆಡಕ್ ಬಾ ಅಂತ.